ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಸಾಬುದಾನಿ ಕಿಚಡಿ ಮಾಡೋದು ನೋಡೋಣ. ಇವು ಸಾಬುದಾನಿ ಅದಾವ ನೋಡ್ರಿ. ಇವನ್ನ ಸ್ವಚ್ಛ ತೊಳೆದು ನೀರು ಬಸದ ನೆನೆ ಹಾಕಿರ್ತೇನೆ ರೀ. 2 ಅಥವಾ 3 ತಾಸು ನೆನಿಲ್ರಿ. ಇವು ನೆಂದು ಅಂದ್ರೆ ಹೆಂಗೆ ಮಾಡೋದಂತ ನೋಡು ಬರ್ರಿ. ಇವಕ್ಕೆ ನೀರು ಹಾಕಿ ತೊಳಿತೀನಿ ನೋಡ್ರಿ. ಈಗ ಇವನ್ನ ನೀರು ಬಸಿತೀನಿ ರೀ. ನೀರು ಹಾಕಿ ತೊಳೆದು ಬಸ್ತೀನಿ ನೋಡ್ರಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಇಡೋಣ್ರಿ, ಅಂದರೆ ಚಲೋ ತಂಗ ನೆನಿತಾವ್ರಿ ನೋಡ್ರಿ. ಇಷ್ಟು ನೀರು ಇರಬೇಕು ನೋಡ್ರಿ. ಇಷ್ಟು ನೀರಿದ್ರೆ ಮಸ್ತ್ ನೆನಿತಾವೆ ನೋಡ್ರಿ ಇವು. ಈಗ ಇವಕ್ಕೆ ಒಂದು ತಾಟು ಮುಚ್ಚಿಟ್ಟು 2 ತಾಸು ಬಿಟ್ಟು ಮಾಡೋಣ್ರಿ. ಈಗ ಇವು ನೆನಿಲ್ರಿ. ನೆನೆದ ಮೇಲೆ ಹೆಂಗೆ ಮಾಡೋದಂತ ನೋಡೋಣ್ರಿ. ನೋಡ್ರಿ, ಇವನ್ನ ಸಾಬುದಾನಿ ನೆನೆಯಾಕೆ ಇಟ್ಟಿದ್ದೆ ನಾನು. 2 ತಾಸು ಆಗೈತೆ ನೋಡ್ರಿ. ಇವು ನೆಂದಾವ ನೋಡ್ರಿ. ಇವು ನೋಡ್ರಿ ಎಷ್ಟೊಂದು ನೆಂದಾವ ನೋಡ್ರಿ. ಈಗ ಕಿಚಡಿ ಮಾಡೋಕೆ ಶೇಂಗಾ ಪುಡಿ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ಇವನ್ನ ತೆಗೆದ್ರಿ. ನಾನು ನೋಡ್ರಿ ಶೇಂಗಾ ಹುರಿದು ಈ ಥರ ಸಿಪ್ಪೆ ಸುರಿದು ಇಟ್ಕೊಂಡೇನಿ ನೋಡ್ರಿ. ಸ್ವಚ್ಛ ಮಾಡಿ ಇವನ್ನ ಮಿಕ್ಸಿಗೆ ಹಾಕ್ಕೋತೀನಿ ನೋಡ್ರಿ. ನೋಡ್ರಿ ನಾನು ಇದು ಮಿಕ್ಸಿಗೆ ಹಾಕ್ಕೊಂಡೇನಿ. ಶೇಂಗಾ ಕಾಳು ಎಷ್ಟು ಸಣ್ಣ ಮಾಡ್ಕೊಂಡೇನಿ ನೋಡ್ರಿ. ಈಗ ಒಗ್ಗರಣೆ ಹಾಕೋದು ನೋಡೋಣ್ರಿ. ಒಗ್ಗರಣೆ ಹಾಕಕ್ಕೆ ನಾನು ಮೆಣಸಿನ್ಕಾಯಿ ಹೆಚ್ಕೊಂಡೇನಿ. ಆಮೇಲೆ ಒಗ್ಗರಣೆಗೆ ಜೀರಿಗೆ ಇಟ್ಕೊಂಡೇನಿ ನೋಡ್ರಿ. ಈಗ ಒಗ್ಗರಣೆ ಹಾಕೋದು ನೋಡೋಣ್ರಿ. ಈಗ ಇವು ಸಾಬುದಾನಿ ನೆಂದಾವಲ್ರಿ. ಇವಕ್ಕೆ ನಾನು ಈ ಶೇಂಗಾ ಪುಡಿ ರುಬ್ಬಿದ್ನಿಲ್ರಿ, ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಇದಕ್ಕೆ ಎಷ್ಟು ಹತ್ತೈತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಇದ್ರಾಗ ಹಾಕಿಬಿಟ್ಟು ಕಲಿಸ್ತೀನಿ ನೋಡ್ರಿ. ಉಪ್ಪು ಹಾಕೀನಿ. ಸ್ವಲ್ಪ ಚಾಕಾಕು ಸಕ್ಕರೆ ಎಷ್ಟು ಹಾಕ್ಕೊಂಡ್ರಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆಂದಾಗಿ. ಎಲ್ಲ ಕಲಿಸ್ಕೋಬೇಕು ನೋಡ್ರಿ. ಈಗ ಇದನ್ನೆಲ್ಲ ಕಲಿಸ್ಕೊಂಡು ನೋಡ್ರಿ. ಈಗ ಒಗ್ಗರಣೆ ಹಾಕ್ಕೊಂಡ್ರಿ. ಒಗ್ಗರಣೆಗೆ ಬಾಳ್ಗೆ ಇಟ್ಟು ನೋಡ್ರಿ. ಈಗ ಎಣ್ಣೆ ಹಾಕ್ಕೊಳ್ಳೋನು. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಚಲೋ ಆಕೈತ್ರಿ. ಅದು ಇಷ್ಟು ಹಾಕ್ಕೊಂಡೇನಿ. ಕಾಯಿಲಿರಿದೆ ಎಣ್ಣೆ ಕಾದತ್ ನೋಡ್ರಿ. ಈಗ ನಾನು ಒಗ್ಗರಣೆಗೆ ಜೀರಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ರಿ ಹಾಕ್ತೇನೆ ನೋಡ್ರಿ. ಸ್ವಲ್ಪ ಎಣ್ಣೆ ಒಳಗೆ ಕರಿಲ್ರಿ. ಇವು ನೋಡ್ರಿ. ಮೆಣಸಿನ್ಕಾಯಿ ಕರ್ಬೇವು. ಈಗ ನಾವು ಇದಕ್ಕೆ ಸಾಬುದಾನಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆ ಒಳಗೆ ಮಿಕ್ಸ್ ಮಾಡಿ ಫ್ರೈ ಮಾಡೋಣ್ರಿ. ಅದನ್ನು ಎಣ್ಣೆ ಒಳಗೆಲ್ಲ ಮಿಕ್ಸ್ ಮಾಡೋಣ ಒಗ್ಗರಣೆಗೆ. ಮಸ್ತ್ ರುಚಿ ಆಕೈತೆ ನೋಡ್ರಿ. ಇದು ಸಾಬುದಾನಿ ಕಿಚಡಿ ಭಾರಿ ಟೇಸ್ಟ್ ಆಗಿರುತ್ತೆ ನೋಡ್ರಿ. ಇದು ಉಪವಾಸಕ್ಕೆ ಈಗೆಲ್ಲ ಮಿಕ್ಸ್ ಮಾಡಿ ನೋಡ್ರಿ. ಸಣ್ಣ ಉರಿ ಇಟ್ಟು ಸ್ವಲ್ಪ ಬೇಯಿಸ್ಬೇಕು ನೋಡ್ರಿ. ಬಾಳೋ ತನಕ ಬೇಯಿಸಿದ್ರೆ ಚಲೋ ಆಗ್ತಾವ್ರಿ. ಇವು ನಿಂಗೊಳ್ಬೇಕು ನೋಡ್ರಿ. ಇವು ನಾನು ಅಷ್ಟು ಸಾಬುದಾನಿ ಹಾಕ್ಲಿಲ್ಲ ರೀ. ಇದಕ್ಕೆ ಎಷ್ಟು ಎಣ್ಣೆ ಹಿಡಿಸ್ತೈತೆ ಅಷ್ಟು ಹಾಕಿ ಸ್ವಲ್ಪ ತೆಗೆದಿಟ್ಟೀನಿ ರೀ. ಮತ್ತು ಬಿಸಿ ಮಾಡ್ಕೋಕೆ ಬರ್ತಂತ ಈಗ ಇಷ್ಟ ಹಾಕೀನಿ ನೋಡ್ರಿ. ನಾನು ಸ್ವಲ್ಪ ಉಂಗೊಳ್ಬೇಕು.
ನೋಡ್ರಿ ಇದು ರೆಡಿ ಆತ ನುಂಗೊಂಡೈತಿ. ಈಗ ಖಾರ ಉಪ್ಪು ಕರೆಕ್ಟ್ ಆಗೈತೆ ನೋಡ್ರಿ. ಮೆಣ್ಸಿನ್ಕಾಯಿ ಹಾಕಿದ್ವಲ್ರ ನಾವು, ಖಾರ ಉಪ್ಪು ಸಕ್ಕರೆ ಎಲ್ಲ ಕರೆಕ್ಟ್ ಐತೆ, ಟೇಸ್ಟ್ ಆಗ್ಯಾವ ನೋಡ್ರಿ. ರೆಡಿ ಆಯ್ತು ನೋಡ್ರಿ ನಮ್ದು ಸಾಬುದಾನಿ ಕಿಚಡಿ. ಮಸ್ತ್ ರುಚಿಯಾಗೈತೆ ನೋಡ್ರಿ. ಉಪವಾಸಕ್ಕಂತೂ ಮಾಡ್ಕೋತಾರೆ ಎಲ್ಲರೂ. ಈ ಥರ ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿರಿ, ಭಾರಿ ಟೇಸ್ಟ್ ಆಗ್ಯಾವ, ಮಸ್ತ್ ರುಚಿಯಾಗ್ಯಾವ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.